ನಮಸ್ಕಾರಗಳು ಫ್ರೆಂಡ್ಸ್. I am Bangari More, your special educator and trainer. Today topic on terms. Terms ಅಂದರೆ ಏನು ಎಂದು ತಿಳಿದುಕೊಳ್ಳೋಣ. Dear parents, ನಾವು ಯಾವಾಗಲೂ ಮಕ್ಕಳನ್ನು ಅಸೆಸ್ಮೆಂಟ್ ಕರೆದುಕೊಂಡು ಹೋಗಿದಾಗ ಡಾಕ್ಟರ್ ಅಥವಾ ಥೆರಪಿಸ್ಟ್, ಫಾರ್ ಎಕ್ಸಾಂಪಲ್ ನಿಮ್ಮ ಮಗುವಿನ IQ ಹಾಗೂ ಏಜ್ ಮತ್ತೆ IQ ಯಾಕೆ ಮಾಡಿಸ್ತಾರೆ, IQ ಯಾರೇ ಮಾಡಿಸ್ತಾರೆ ನಮಗೆ ಮೊದಲೇ ತಿಳಿದಿರಬೇಕು. ಸೊ ಅದಕ್ಕಾಗಿ ನಾನು ಇವತ್ತು ನಿಮಗೆ ತಿಳಿದಿರಬೇಕಾದ ಟರ್ಮ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡುತ್ತೇನೆ. ಫಸ್ಟ್ ಆನ್ ಲಿಸ್ಟ್, ವಾಟ್ ಈಸ್ ಸ್ಪೆಷಲ್ ಎಜುಕೇಶನ್? ಸ್ಪೆಷಲ್ ಎಜುಕೇಶನ್ ವಿಶೇಷ ಶಿಕ್ಷಣ ಮೀನ್ಸ್ ಟೀಚಿಂಗ್ ಅ ಚಿಲ್ಡ್ರನ್ who have different learning needs due to physically, mentally, emotionally and developmental challenges. ಸೊ ಈ ಮಕ್ಕಳಿಗೆ ವಿಶೇಷ ತರಗತಿ ಮುಖಾಂತರ ಎಜುಕೇಶನ್ ತೆಗೆದುಕೊಳ್ಳುವುದನ್ನೇ ಸ್ಪೆಷಲ್ ಎಜುಕೇಶನ್ ಎನ್ನುತ್ತಾರೆ. ಸೆಕೆಂಡ್ ಪಾಯಿಂಟ್, ಹೂ ಈಸ್ ಸ್ಪೆಷಲ್ ಚೈಲ್ಡ್? ಯಾರು ಸ್ಪೆಷಲ್ ಮಕ್ಕಳು ಮತ್ತು ಹೇಗೆ ಐಡೆಂಟಿಫೈ ಮಾಡುತ್ತೀರಾ? ಈ ಮಕ್ಕಳಿಗೆ ಐಡೆಂಟಿಫೈ ಮಾಡಲು 3 ಕ್ಯಾಟಗರಿಯನ್ನು ಡಿವೈಡ್ ಮಾಡಲಾಗುತ್ತದೆ. ಸೊ ಫಸ್ಟ್ ಒನ್, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ. ಈ ಮಕ್ಕಳು ಅರ್ಥ ಮಾಡಿಕೊಳ್ಳಲು, ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳಲು ಹಾಗೂ ಲರ್ನಿಂಗ್, ಕಮ್ಯುನಿಕೇಷನ್ನಲ್ಲಿ ಸ್ಲೋ ಆಗಿರುತ್ತಾರೆ. ಫಾರ್ ಎಕ್ಸಾಂಪಲ್, ಡೈಲಿ ಲೈಫ್ ಸ್ಕಿಲ್ ಕಲಿಯಲು ಬಹಳ ಕಷ್ಟ ಪಡುತ್ತಾರೆ. ಸೆಕೆಂಡ್ ಪಾಯಿಂಟ್, ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಇಂಪೇರ್ಮೆಂಟ್. ಸ್ಪೆಷಲ್ ಚಿಲ್ಡ್ರನ್ ಇರುವಂಥ ಮಕ್ಕಳಿಗೆ ಸ್ಪೀಚ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಮಕ್ಕಳಿಗಿಂತ ಕಡಿಮೆ ಇರುತ್ತದೆ. ಈ ಮಕ್ಕಳು ಸ್ಪೀಚ್ ಡಿಲೇ ಹಾಗೂ ಆಡಿಟರಿ ಇಶ್ಯೂ ಇರುವಂಥ ಮಕ್ಕಳಿಗೆ ಸ್ಪೆಷಲ್ ಚೈಲ್ಡ್ ಎನ್ನುತ್ತಾರೆ. ಥರ್ಡ್ ಪಾಯಿಂಟ್, ಫಿಸಿಕಲ್ ಡಿಸಬಿಲಿಟಿ. ಈ ಮಕ್ಕಳಿಗೆ ನೋಡಿದರೆ ಬಾಡಿ ಮೂವ್ಮೆಂಟ್, ಕಂಟ್ರೋಲ್ ಆರ್ ಕೋಆರ್ಡಿನೇಷನ್ನಲ್ಲಿ ತೊಂದರೆ ಇರುವುದು. ಫಾರ್ ಎಕ್ಸಾಂಪಲ್, ವಾಕಿಂಗ್ನಲ್ಲಿ ಪ್ರಾಬ್ಲಮ್, ಲೆಗ್, ಹ್ಯಾಂಡ್ ವೀಕ್ನೆಸ್, ಸೆರೆಬಲ್ ಪಾಲಿಸಿ ಆ್ಯಂಡ್ ಪ್ಯಾರಲೈಸಿಸ್ ಇರುವಂಥ ಮಕ್ಕಳಿಗೆ ಸ್ಪೆಷಲ್ ಚಿಲ್ಡ್ರನ್ ಎನ್ನುತ್ತಾರೆ. ಥರ್ಡ್ ಪಾಯಿಂಟ್, ಇಂಟೆಲಿಜೆನ್ಸ್ ಕ್ವಶನ್. ಹಾಗಂದ್ರೆ ಏನು? IQ. IQ ಅಂದರೆ ಏನು ಅಂದರೆ ಮಗುವಿನ ಏಜಿನ ಪ್ರಕಾರ ಮಗುವಿನ ಬ್ರೈನ್ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಎಂದು ತಿಳಿದುಕೊಳ್ಳುವುದು. ಸೊ IQ ಟೆಸ್ಟ್ ಮಾಡುವವರು ಯಾರು ಅಂದರೆ ಸೈಕಾಲಜಿಸ್ಟ್. ಮಗುವನ್ನು ಅಸೆಸ್ಮೆಂಟ್ ಮುಖಾಂತರ ಏನು ಡಯಾಗ್ನೋಸ್ ಆಗಿದೆ ಮತ್ತು ಅದರದ ಸಮಸ್ಯೆ ಏನಿದೆ ಹಾಗೂ ಅವನಿಗೆ ಯಾವ ಥೆರಪಿ ಕೊಡಬೇಕೆಂದು ಪೇರೆಂಟ್ಸಿಗೆ ಮೊದಲೇ ಗೊತ್ತಿರಬೇಕು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅದ ಹುಡುಗರಿಗೆ IQ ಟೆಸ್ಟ್ ಮಾಡುವುದು. ಫೋರ್ತ್ ಪಾಯಿಂಟ್, ಆಕ್ಯುಪೇಷನಲ್ ಥೆರಪಿ. ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತದೆ ಆಕ್ಯುಪೇಷನಲ್ ಥೆರಪಿ ಮಕ್ಕಳ ಡೆವಲಪ್ಮೆಂಟಲ್ಲಿ, ಎಜುಕೇಷನಲಿ, ಫಿಸಿಕಲಿ, ಮೆಂಟಲಿ ಡೆವಲಪ್ ಆಗಲಿಕ್ಕೆ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತದೆ. ಸೊ ಆಕ್ಯುಪೇಷನಲ್ ಥೆರಪಿಯಲ್ಲಿ ಡೈಲಿ ಲಿವಿಂಗ್ ಆಕ್ಟಿವಿಟಿ ಏಜಿನ ಪ್ರಕಾರ ಆಗ್ತಾ ಇದೆಯಾ ಇಲ್ವಾ, ಎಜುಕೇಷನ್ ಪಾಯಿಂಟ್ ಆಗ್ತಾ ಇದೆಯಾ ಇಲ್ವಾ, ಹಾಗೂ ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆದ ಸೆನ್ಸರಿ ಇಶ್ಯೂ. ಮಕ್ಕಳನ್ನು ಸೆನ್ಸರಿ ಇಶ್ಯೂ ಇರುತ್ತೆ. ಸೆನ್ಸರಿ ಇಶ್ಯೂ ಅಂದರೆ ಏನು ಅಂದರೆ, ನನ್ನ ಮಗು ಸಾಕ್ಸ್ ಹಾಕೊಳ್ಳೋದಿಲ್ಲ ಟೈಮಿಗೆ, ಶೂ ಹಾಕೊಳ್ಳೋದಿಲ್ಲ, ಊಟ ಮಾಡೋದಿಲ್ಲ, ಇದೆಲ್ಲ ಟಚ್, ಡ್ರೆಸ್ಸಿಂಗ್ ಸೆನ್ಸ್ ಬೇರೆ ಇರುತ್ತೆ. ಸೊ ಇದೆಲ್ಲ ಸೆನ್ಸರಿ ಇಶ್ಯೂ. ಸೊ ಈ ಮಕ್ಕಳಿಗೆ ಇನ್ನೊಂದು ಥೆರಪಿ ಇರ್ತದೆ. ಆಕ್ಯುಪೇಷನ್ ಥೆರಪಿಯಲ್ಲಿ ಇನ್ನೊಂದು ಥೆರಪಿ, ಅದೇ ಸೆನ್ಸರಿ ಇಂಟರ್ಗೇಷನ್ ಥೆರಪಿ. ಸೊ ಹಾಗಂದ್ರೆ ಏನ್ರಿ ಮೇಡಮ್ ಅಂತಂದ್ರೆ, ನಮಗೆ ಸೆನ್ಸ್ ಐತಿ, 5 ಸೆನ್ಸ್ ಐತಿ. ಯಾವ ರೀತಿ ಅವು ಡೆವಲಪ್ ಆಗಿದೆ ಇಲ್ವಾ, ಆಗಿಲ್ಲ ಅಂದ್ರೆ ಯಾವ ರೀತಿ ಡೆವಲಪ್ ಮಾಡಬೇಕು, ಪೇರೆಂಟ್ಸಿಗೆ ಮೊದಲು ಇದು ಅವೇರ್ನೆಸ್ ಇರಬೇಕು. ಯಾಕೆಂದ್ರೆ ಅವನಿಗೆ ಇಷ್ಟ ಇಲ್ಲ ಅಂತ ಬಹಳಷ್ಟು ಪೇರೆಂಟ್ಸ್ ಹೇಳ್ತಾ ಇದ್ದಾರೆ. ಬಟ್ ಅವನಿಗೆ ಇಷ್ಟ ಇದೆ, ಅದು ಸೆಕೆಂಡ್ ಪಾರ್ಟ್. ಬಟ್ ಅದರಿಂದ ಅವನಿಗೆ ಏನು ಸಮಸ್ಯೆ ಆಗುತ್ತಾ ಇದೆ ಅದು ತಿಳ್ಕೊಬಹುದು. ಸೊ ಅದರಲ್ಲಿ ಬರೋದು ಫೈನ್ ಮೋಟರ್ ಆ್ಯಂಡ್ ಗ್ರಾಸ್ ಮೋಟರ್. ಮೇಡಮ್ ಫೈನ್ ಮೋಟರ್ಸ್ ಅಂದರೆ ಏನು ಅಂತ ಬಹಳಷ್ಟು ಜನ ಕೇಳ್ತಾರೆ. ಸ್ಮಾಲ್ ಮಸಲ್ಸ್ ವರ್ಕ್ ಮಾಡೋದೇ ಫೈನ್ ಮೋಟರ್ಸ್, ಲೈಕ್ ಬೀಡ್ಸ್ ಹಾಕೊಳ್ಳೋದು, ರೀಡಿಂಗು, ರೈಟಿಂಗು. ಸೊ ದಿಸ್ ಇಸ್ ಆಲ್ ಫೈನ್ ಮೋಟರ್. ಗ್ರಾಸ್ ಮೋಟರ್ನಲ್ಲಿ
ಜಂಪಿಂಗ್, ರನ್ನಿಂಗು, ಪ್ಲೇ ಆಕ್ಟಿವಿಟಿ. ಸೊ ಇದೆಲ್ಲ ಬರೋದು ಕ್ರಾಸ್ ಮೋಟರಲ್ಲಿ. ಸೊ ಆಕ್ಯುಪೇಷನಲ್ ಥೆರಪಿ ಹೋಲ್ ಬಾಡಿಯನ್ನು ಡೆವಲಪ್ ಮಾಡಲು ಬಹಳ ಸಹಾಯಕವಾಗಿದೆ. ಸೊ ಅದಕ್ಕೆ ಇದನ್ನು ಬಹಳ ಮಹತ್ವ ಕೊಡಲಾಗುತ್ತದೆ. ಲಾಸ್ಟ್ ಆ್ಯಂಡ್ ಫಿಫ್ತ್ ಪಾಯಿಂಟ್, ರೇನ್ಫೋರ್ಸ್ಮೆಂಟ್. ಹಾಗಂದ್ರೆ ಏನು ಮೇಡಮ್? ಮಗುವನ್ನು ಹೆಚ್ಚಿಗೆ ಬಿಹೇವಿಯರಲಿ, ಮೆಂಟಲಿ, ಫಿಸಿಕಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಕೊಡುವುದೇ ರೇನ್ಫೋರ್ಸ್ಮೆಂಟ್. ಅವನನ್ನು ಒಳ್ಳೆಯ ರೀತಿ ಕಲಿಸುವುದು, ಎಜುಕೇಷನಲಿ ಕೊಡುವುದು, ಸ್ಪೀಚಲ್ಲಿ ಕೊಡುವುದು, ಹಾಗೂ ಅವನಿಗೆ ಸಣ್ಣ ಸಣ್ಣವಾದ ಆಕ್ಟಿವಿಟಿ ಮುಖಾಂತರ ಅವನನ್ನು ಹೆಚ್ಚಿಗೆ ಉತ್ಸಾಹ ಮಾಡುವುದು, ಪ್ರೋಗ್ರೆಸ್ನಲ್ಲಿ ಇಷ್ಟಪಡುವಂಥ ಆಕ್ಟಿವಿಟಿ ಕೊಡಿಸೋದು, ಅದನ್ನು ರೇನ್ಫೋರ್ಸ್ಮೆಂಟ್ ಎನ್ನುತ್ತಾರೆ. ಆಕ್ಚುಲಿ ರೇನ್ಫೋರ್ಸ್ಮೆಂಟ್ ಅಂದರೆ ಬಹಳಷ್ಟು ದೊಡ್ಡದು ವಿಡಿಯೋ ಆಗ್ತದೆ. ಸೊ ಲಿಟಲ್ ಬಿಟ್ ನನಗೇನು ಅನ್ನಿಸ್ತು ಅಂದರೆ ಇದನ್ನು ಬಹಳಷ್ಟು ಇಂಪಾರ್ಟೆಂಟ್ ಐತೆ. ಪೇರೆಂಟ್ಸಿಗೆ ಗೊತ್ತಿಲ್ಲ, ನನ್ನ ಮಗನಿಗೆ ಭಾಳ ನಾ ಹೇಳ್ತಾ ಇದ್ದೀನಿ, ಬಟ್ ಅಂದ್ರೆ ಅವ ತಲೆ ಹಾಕೊಳ್ಳೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾನೆ ಅಂತಾರೆ. ಬಟ್ ಆ್ಯಕ್ಚುಲಿ ಬಿಹೇವಿಯರ್ಲಿ ನಾವು ಮಗುವಿಗೆ ಡೆವಲಪ್ ಮಾಡಬೇಕಂದ್ರೆ ರೇನ್ಫೋರ್ಸ್ಮೆಂಟ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತದೆ. ಸೊ ಫ್ರೆಂಡ್ಸ್, ದೀಸ್ ಆರ್ ದ ಬೇಸಿಕ್ ಟರ್ಮ್ಸ್. ಈ ಎಲ್ಲ ರೀತಿಯ ಪಾಯಿಂಟ್ಸ್ಗಳನ್ನು ನಮಗೆ ಪೇರೆಂಟ್ಸಿಗೆ ಗೊತ್ತಿರಬೇಕು. ಯಾಕೆಂದರೆ ನನ್ನ ಮಗುವಿಗೆ ಏನು ತೊಂದರೆ ಇದೆ, ಅವನಿಗೆ ಏನು ಥೆರಪಿ ಬೇಕು ಅನ್ನೋದು ಮೊದಲು ಪೇರೆಂಟ್ಸಿಗೆ ಗೊತ್ತಾಗಬೇಕು. ಪೇರೆಂಟ್ಸಿಗೆ ಗೊತ್ತಿಲ್ಲ ಅಂದರೆ ನಾವು ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ಏನು ಥೆರಪಿ ಕೊಡ್ತಾ ಇದ್ದೀವಿ, ಯಾಕೆ ಇವನಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂತ ಮತ್ತೆ ಪೇರೆಂಟ್ಸ್ ಕನ್ಫ್ಯೂಸ್ ಆಗಿಬಿಡ್ತಾರೆ. ಮತ್ತೆ ಮಗುವಿನ ಏಜ್ ಮುಂದಕ್ಕೆ ಹೋಗುತ್ತದೆ. ಸೊ ಅದಕ್ಕೆ ನಾವು ಏಜ್ ಪ್ರಕಾರ ಮತ್ತು ಮಗುವಿನ ಬ್ರೇನ್ ಯಾವ ರೀತಿ ವರ್ಕ್ ಮಾಡ್ತಾ ಇದೆ, ಅವನಿಗೆ ಏನು ಥೆರಪಿ ಬೇಕು ಹಾಗೂ ಒಳ್ಳೆ ಗೈಡೆನ್ಸ್ ಬೇಕು, ಅದೆಲ್ಲ ಇವಾಗ ಬಹಳಷ್ಟು ಕಡಿಮೆ ಆಗಿದೆ. ಸ್ಪೆಷಲಿ ಕನ್ನಡದಲ್ಲಂತೂ ಯಾರು ಎಕ್ಸ್ಪ್ಲೇನೇ ಮಾಡ್ತಾ ಇಲ್ಲ. ಯಾಕೆ ಅಂದರೆ ನಮಗೆ ಮದರ್ ಟಂಗ್ ಕನ್ನಡ ಐತಿ. ಸೊ ಅದಕ್ಕೆ ಬಹಳಷ್ಟು ಜನ ನಾವು ಕನ್ನಡಿಗರು, ಸೊ ಅದಕ್ಕೆ ಅವರಿಗೆ ಹೆಲ್ಪ್ ಆಗ್ತಾ ಇಲ್ಲ. ಸೊ ಈ ವಿಡಿಯೋ ಮಾಡೋದ್ ಮುಖಾಂತರ ಏನೈತೆ ಅಂದರೆ ನಾನು ನಮ್ಮ ಕನ್ನಡಿಗರ ಜನಗಳನ್ನು ಇಷ್ಟೇ ಹೇಳುವುದು, ನಿಮಗಾಗಿ ಮಾಡುತ್ತಾ ಇರುವುದು ಇದು ವಿಡಿಯೋ. ಯಾಕೆಂದರೆ ನಮ್ಮ ಕನ್ನಡದಲ್ಲಿ ಬಹಳಷ್ಟು ಅವೇರ್ನೆಸ್ ಬೇಕು. ಸ್ಪೆಷಲ್ ಚೈಲ್ಡ್ರನ್ನ ಏನಂದರೆ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಅವ್ರನ್ನ ಯಾವ ರೀತಿ ಅವರು ಡೈಲಿ ಲೈಫ್ ಸ್ಕಿಲ್ ಕಲಿಬೇಕು ಅಂಬುದು ಬಹಳಷ್ಟು ಅನಿವಾರ್ಯ ಐತಿ. ಇವಾಗಿನ ಸಮಾಜದಲ್ಲಿ ಬಹಳ ಎಫೆಕ್ಟ್ ಆಗ್ತಾ ಇದೆ. ಮೊಬೈಲ್ ಎಫೆಕ್ಟ್ ಮಾಡ್ತಾ ಇದೆ, ಎನ್ವೈರನ್ಮೆಂಟ್ ಎಫೆಕ್ಟ್ ಮಾಡ್ತಾ ಇದೆ, ಹಾಗೆ ನಮ್ಮ ದೊಡ್ಡ ಎಫೆಕ್ಟ್ ಮಾಡಿದ್ದು ನಮ್ಮದು ಕೊರೋನಾ ಸೀಸನ್ನಲ್ಲಿ. ಸೊ ಅದಕ್ಕೆ ಮಕ್ಕಳಿಗೆ ಬಹಳಷ್ಟು ಜಾಗೃತವಾಗಿ ನೋಡಿಕೊಳ್ಳಬೇಕು, ನಾವು ಜಾಗೃತರಾಗಿರಬೇಕು. ಯಾಕೆಂದರೆ ಮೊಬೈಲ್ ಕೊಡಬಾರ್ದು. ಸೊ ಅದಕ್ಕೆ ಮೊಬೈಲ್ಗಿಂತ ಜಾಸ್ತಿ ಆಟದ ಮುಖಾಂತರ ಎನ್ವೈರನ್ಮೆಂಟ್ ಎಜುಕೇಷನಲ್ ಬಹಳ ಇಂಪಾರ್ಟೆಂಟ್ ಐತಿ. ಪೇರೆಂಟ್ಸ್, ನೀವು ಎಜುಕೇಟೆಡ್ ಆಗಿ ಮತ್ತು ಎನ್ವೈರನ್ಮೆಂಟ್ಲಿ ಕಲೀರಿ. ನಿಮಗೆ ಹೆಲ್ಪ್ ಆಗಬೇಕಂತಂದರೆ ನಾನು ಈ ಕನ್ನಡದಲ್ಲಿ ವಿಡಿಯೋ ಮಾಡಿ ನಿಮ್ಮ ಮುಖಾಂತರ ನನ್ನನ್ನು ಇನ್ನೂ ಜಾಸ್ತಿ ಹೇಳಕ್ಕೆ, ಟಾಪಿಕ್ಗಳನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡುತ್ತೇನೆ. ಸೊ ಕಲಿಯೋಣ, ಕಲಿಸೋಣ, ಬೆಳೆಯೋಣ, ಬೆಳೆಸೋಣ. ಧನ್ಯವಾದಗಳು.